ನಾನೇ ಕೃಷ್ಣ. ಜೋಗೋ ನಮ್ಮೂರಿಗೆ ನಾನೇ ಹೋಗ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ನನ್ನ ಬಗ್ಗೆ ನಾನೇ ಪರಿಚಯ ಮಾಡ್ಕೊಡ್ತೀನಿ. A few moments later. ಅದು ಹಸುರರ ಜೊತೆ ಯುದ್ಧ ಮಾಡಿ ಸುಮಾರು ವರ್ಷ ಆಗ್ಬಿಡಿತಲ್ಲ, ಅದಕ್ಕೆ ಹೆಂಗು ಮತ್ತೆ ಊರಿಗೆ ಹೋಗ್ತಾ ಇದೀನಲ್ಲ, ಒಂಚೂರು ಎಕ್ಸರ್ಸೈಸ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ये सब क्या देखना पड़ रहा है? अच्छा है मैं अंधा हूँ. रुको जरा, सबर करो. ಹುಟ್ಟಲ್ಲಿ ನಮ್ ಹುಟ್ಟು ನಾನು ಹುಟ್ಟಿದ್ದೆ ಅಲ್ಲಿ. ಇದ್ದಾಳಲ್ಲ ನಮ್ಮ ಅವ್ವ, ಅಲ್ಲ ಕೂಗಲ್ಲವ್ವ. I am Krishna, where I am born. ये बड़ी अच्छी बात कही आप. No, God, please, no, 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 no. Okay, this is Krishna. Where is my born place? You born in Mathura jail. ಮಥುರಾ ಜೈಲು. ಈಗ ಮಥುರಾಗೆ ಹೋಗ್ಬಿಟ್ಟು ನಿಮಗೆ ನಾನು ಹುಟ್ಟಿ ಜಾಗನ ತೋರಿಸ್ತೀನಿ. ಓಕೆ, ಬನ್ನಿ. A few moments later. ಈಗ ಸದ್ಯ ನಮ್ಮೂರಿಗೆ ಅಂತ ಇದೆ. रेंटल बाइक्स है वो, अगर रेंटल बाइक पे है
रेंटल बाइक है इधर। राधे 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 मैसूर से आप हाँ, वृंदावन। हेलो राधे राधे। ಈಗ ನಾನು ನಿಮಗೆ ತೋರ್ಸಕ್ ಹೊರಟಿರೋ ಜಾಗ ನಾನು ಹುಟ್ಟಿದಂತ ಮಥುರಾ ಜೈಲು. ಇಲ್ಲೇನಂತಂದ್ರೆ ನಮ್ಮ ಮಾವ ಕಂಸನಿಗೆ ಒಂದು ಆಕಾಶವಾಣಿ ಬಂದಿರತ್ತೆ. ಏನಂತಂದ್ರೆ ಅವನ ಅಹಂಕಾರನ ಮಟ್ಟ ಹಾಕ್ಬೇಕು, ಅವನ್ನ ದಹನ ಮಾಡಬೇಕು ಅಂತಿದ್ರೆ ಅದು ಅವರ ತಂಗಿಯಾದಂತ ದೇವಕಿ ಅಂದ್ರೆ ನಮ್ಮಮ್ಮ ಅವ್ರ ಹೊಟ್ಟೆಲಿ ಹುಟ್ಟೋ 8ನೇ ಮಗು ನಿನ್ನ ಸಾಯಿಸ್ತಾರೆ ಅಂತೇಳಿ ನಮ್ಮ ಅವನಿಗೆ ಒಂದು ಆಕಾಶವಾಣಿ ಬಂದಿರತ್ತೆ. ಆ ಬೈಕ್ ಏನ್ ಮಾಡ್ತಾನೆ ಕಂಸ ಅಂತಂದ್ರೆ ನನ್ನ ತಾಯಿ ಮುಂದೆನೆ 7 ಜನ ಹುಟ್ಟಿದಂತ ಮಕ್ಳನ್ನೆಲ್ಲ ಅವ್ರ ಕಣ್ಣು ಮುಂದೆನೆ ಎಲ್ಲರನ್ನು ಸಾಯಿಸಾಕ್ತಾನೆ. ಸೊ ನಾವು ಬಿಡ್ತೀವ, 8ನೇ ಮಗು ನಾನು ಹುಡ್ತೀನಿ ಕೃಷ್ಣ. ಸೊ ಅದಕ್ಕೆ ಇಲ್ಲಿ ಕೃಷ್ಣ ಜನ್ಮಸ್ಥಾನ್ ಅಂತ ಹೆಸರಿಟ್ಟಿರೋದು. ನಾನು ಹುಟ್ಟಿದ್ಮೇಲೆ ಏನ್ ಮಾಡ್ತೀನಿ, ಎಲ್ಲರೂ ಒಂದೇ ಸೆಕೆಂಡ್ ಅಲ್ಲಿ ಅಲ್ಲಿದ್ದಂತ ಸೈನಿಕರನ್ನೆಲ್ಲ ಜೈಲು ಒಳಗಡೆಗೆ ಅವರ ಸೆಲ್ ಒಳಗಡೆಗೆ ಹಾಕ್ಬಿಟ್ಟು ನಮ್ಮ ತಂದೆ ತಾಯಿ ಹತ್ರ ಇದ್ದಿದ್ದ ಸರಪಣಿನೆಲ್ಲ ಅವ್ರಿಗೆ ಸೈನಿಕರಿಗೆ ಹಾಕ್ಸಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಅವ್ರಿಗೆ ಎಲ್ಲಾ ತರ ಜಾಗ ನಾನು ಮಾಡ್ತೀನಿ. ಆಮೇಲೆ ಈಗ ನಾನು ಹುಟ್ಟಿದ ಮೇಲೆ ನನ್ನ ತಾಯಿ ನನ್ನ ಬಟ್ಟೆಗಳನ್ನ ಇದೇ ಜೈಲಿನ ಎದುರುಗಡೆ ಇರೋ ಪೋಟ್ರಾ ಕುಂಡದಲ್ಲಿ ವಾಶ್ ಮಾಡಿದ್ರು. ಅದೇ ಜಾಗ ಇದು. ಆವಾಗ ನನ್ನ ತಾಯಿ ಹೇಳ್ತಾರೆ, ಹೋಗಿ ನನ್ನ ಮಗುನ ಎಲ್ಲಾದ್ರೂ ಒಳ್ಳೆ ಜಾಗದಲ್ಲಿ ಬಿಟ್ಟು ಬನ್ನಿ, ಅವನು ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ತಾರೆ. ಅವಾಗ ವಾಸುದೇವ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಬುಟ್ಟಿಲಿ ನನ್ನ ಹಾಕೊಂಡು ಅಲ್ಲಿಂದ ಯಮುನಾ ನದಿಲಿ ನನ್ನನ್ನ ಕರ್ಕೊಂಡು ನಡ್ಕೊಂಡು ಎತ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಪೂರ್ತಿ ಅಲೆಗಳೆಲ್ಲ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ನಾವೇನ್ ಮಾಡ್ತೀವಿ ಗೊತ್ತಲ್ಲ, ನಮ್ಮ ಅಪ್ಪಗೆ ಯಾಕೆ ಕಷ್ಟ ಕೊಡ್ಬೇಕು ಅಂತೇಳಿ ಕಾಲನ್ನ ಟಚ್ ಮಾಡ್ಬಿಡ್ತೀನಿ ನೀರ್ನ. ಇದ್ದಕ್ಕಿದ್ದಂಗೆ ನೀರು ತನ್ನ ಪ್ರವಾಹ ಏನಿರುತ್ತೋ ಅದನ್ನ ಸ್ಟಾಪ್ ಮಾಡಿ ನಮ್ಮ ಅಪ್ಪಂಗೆ ನಡ್ಕೋಗೋದಕ್ಕೆ ದಾರಿ ಮಾಡುತ್ತೆ.
ನೋಡ್ರಿ, ಇದೇ ಯಮುನಾ ನದಿ. ಇಲ್ಲೇ ನಮ್ಮಪ್ಪ ನನ್ನನ್ನು ಸ್ಕೂಟಿಯಲ್ಲಿ ಹಾಕೊಂಡು ತಲೆ ಮೇಲೆ ಇಟ್ಕೊಂಡು ಹಿಂಗೆ ದಾಟಿ ಸೀದಾ ಹಿಂಗೇ ಹೋದ್ರೆ ಗೋಕುಲ ಸಿಗ್ತದೆ. ಹಿಂಗೇ ಹೋದ್ರೆ ಕೈ ನೋವು ಬರ್ತದೆ. ಸೀದಾ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಅವರು ನನ್ನನ್ನು ಕರ್ಕೊಂಡು ಹೋಗಿ ನನ್ನ ಸಾಕು ತಂದೆ ಅವ್ರ ಹತ್ರ ಹೋಗಿ ಅವರು ಬಿಡ್ತಾರೆ. ಅಲ್ಲಿ ಹೋಗಿ ಬಿಟ್ಟಿದ ತಕ್ಷಣ ನಾನು ಅಲ್ಲೇನೆ ನನ್ನ ಮುಂದಿನ ಜೀವನ ಕಂಟಿನ್ಯೂ ಮಾಡ್ತೀನಿ. ಗೋಕುಲದಲ್ಲಿ ಯಶೋದ ಮತ್ತು ನಂದನಾಗೆ ನನ್ನನ್ನ ಹೋಗಿ ಅಲ್ಲಿ ಬಿಡ್ತಾರೆ ಅವ್ರ ಮನೆಯಲ್ಲಿ. ಸೊ ಈಗ ನಾವು ಇಲ್ಲಿ ಹೋಗೋಣ. ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಯಾರ್ದೋ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಅಂದ್ರು. ಪಟ್ಟು ಮಾಡೋಣ. ಈಗ ನಿಮ್ಗೆ ನಾನು ಬೆಳೆದಂತ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಇಲ್ಲೇ ನಾನು ಅಷ್ಟು ವರ್ಷ ಇದ್ದಿದ್ದೆ. ಫುಲ್ಲು ತುಟಿಂಗ್ ಮಾಡ್ಕೊಂಡು ತಿನ್ನೋದ್ರಲ್ಲೇ ಒಂದು ಮಜಾ ಇದೆ. ನಾನು ಇಡೀ ಮುಖಕ್ಕೆ ಮಾಡ್ಕೊತಾ ಇದ್ದೆ. ಕದ್ದಿ ಬೆಣ್ಣೆ ತಿಂತದೆ. ಸಖತ್ತಾಗುತ್ತೆ. ಆದ್ರೂ ನಾವು ಅಮ್ಮ ಮಾಡ್ತಿದ್ವಿ ಬೆಣ್ಣೆ. ಸೂಪರ್. ಈಗ ಬೆಣ್ಣೆ ತಿಂದಾಯ್ತು. ಈಗ ನಮ್ಮ ಅಣ್ಣ ಬಲರಾಮಂದು ಗುಡಿಗೆ ಹೋಗೋಣ. ಬನ್ನಿ. ಇಲ್ಲಿ ಅಣ್ಣ ಬಲರಾಮಂದು ಗುಡಿ ಒಳಗಡೆ ಕರ್ಕೊಡ್ತೀನಿ. ಬಲರಾಮ್ ಅವರು
ಬಲರಾಮ ಹುಟ್ಟಿದ್ದ ಜಾಗ ನೋಡಿ, ಬಲರಾಮ ಮಂದಿರ. ನಾನು ಹುಟ್ಟಿದ್ದು ಮಥುರಾದಲ್ಲಿ, ನಮ್ಮ ಅಣ್ಣ ಹುಟ್ಟಿದ್ದು ಇಲ್ಲೇ. ಎಲ್ಲ ದರ್ಶನ ಮಾಡ್ಕೊಳ್ಳಿ ಬಲರಾಮ. ಬಲರಾಮ ಮತ್ತೆ ರೇವತಿ ದೇವಿ. ಆ್ಯಕ್ಚುಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ನಾನು ಕರ್ನಾಟಕದಿಂದ ಬಂದಿದ್ದೀನಿ ಅಂತೇಳಿ ದೇವ್ರನ್ನ ಓಪನ್ ಮಾಡಿದ್ದು. ನೋಡಿ, ಕರ್ನಾಟಕ ಅಂದರೆ ಅದಕ್ಕೊಂದು ಕತ್ತಿದೆ, ಅದೆಲ್ರಿಗೂ ಗೊತ್ತಿದೆ. ಜಾಗ ನೋಡೋದಕ್ಕೆ ಒಂದು ಮಜಾ ಇರುತ್ತೆ. जी राधे राधे भैया, इनके चैनल को सपोर्ट करो, इनका चैनल बढ़े, खूब आनंद हो, दाऊ बाबा की कृपा हो. राधे 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 राधे. हरे कृष्ण. ಹೆಂಗೆ ಒಂದು ಖುಷಿ ಆಯಿತು ಅವ್ರಿಗೆ, ನಮಗೂ ಅದೇ ಖುಷಿ ಅಲ್ವಾ? ಅಂದರೆ ನಾನೇ ಕೃಷ್ಣ. ಓಕೆ, ಇವಾಗ ನಾನು ಆಟ ಆಡಿದಂಥ ಜಾಗಕ್ಕೆ ಹೋಗೋಣ. ಗೊತ್ತಲ್ಲ, ಮರಳು ತಿಂದ್ಬಿಟ್ಟಿದೆ. ಅಲ್ಲಿ ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇದೇ ರಾಮನ್ ರೇಟಿ 4 ಗಂಟೆ ಓಪನ್ನು. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಒಳ್ಳೆ ಫೀಲ್ ತೋರಿಸ್ತೀನಿ ಬನ್ನಿ. ಇಲ್ಲಿ ಏನು ಅಂತ ನೋಡ್ತಾ ಇದ್ದೀರಾ? ನೋಡಿ ಇಲ್ಲಿ, ಜಿ ಕ್ಯಾ ಕರ್ನಾ ಹೈ ಜಿ. ಹಾಂ, ನೋಡ್ರಿ ಹಿಂಗೆ ಆರಾಮಾಗಿ ಖುಷಿ ಖುಷಿಯಾಗಿ ತಿನ್ಕೊಂಡು ಕೈಗೆ ಸಿಗುತ್ತವೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ರಾಮನ್ ರೇಟಿ ಒಳಗಡೆ ಫುಲ್ಲು ಜನ, ಫುಲ್ಲು ಕ್ರೌಡ್ ಇದ್ದಾರೆ ಇವತ್ತು. ಯಾಕೆ ಅಂದರೆ ಹೋಳಿ ನಡೀತಾ ಇದೆಯಲ್ಲ, ಸೊ ಅದರಿಂದ. ಒಳಗಡೆ ದರ್ಶನ ಮಾಡ್ಕೊಂಡ್ರಲ್ವಾ, ಇವಾಗ ನಾನು ಆಟ ಆಡಿದಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಆಟ ಆಡ್ತಾ ಇದ್ದಾರೆ, ತುಂಬಾ ಜನ ಇದ್ದಾರೆ. ಗೊತ್ತಲ್ಲ ನಿಮ್ಗೆ ಈ ಜಾಗ. ನಾನು ಚಿಕ್ಕ ವಯಸ್ಸಲ್ಲಿ ಪಾಪವಾಗಿದ್ದಾಗ ಇಲ್ಲಿ ಬಂದು ಆಟ ಆಡ್ತಾ
ಬಾಯೊಳಗೆ ಮಣ್ಣು ಹಾಕೊಂಡ್ಬಿಡಿ ತಿಂದ್ಬಿಟ್ಟಿದ್ದೆ. ಆವಾಗ ನಮ್ಮ ಬಲರಾಮಣ್ಣ ಹೋಗಿ ಅಮ್ಮನಿಗೆ ಕಂಪ್ಲೇಂಟ್ ಮಾಡಿದಾಗ ಅಮ್ಮ ಬಂದು ಬಾಯಿ ತೆಗಿ ಅಂತ ನಾನು ಅವಾಗ ಬಾಯಿನ ಅಂತ ಮಾಡಿದಾಗ ಅದರೊಳಗಡೆ ಇಡೀ ಬ್ರಹ್ಮಾಂಡನ ತೋರಿಸ್ಬಿಟ್ಟಿದ್ದೆ. ಮಣ್ಣನ್ನ ಚಾಕ್ಲೇಟ್ ತರ ತಿಂದ್ಬಿಟ್ಟಿದ್ದೆ ನಾನು. ಅದು ಗೊತ್ತಿರಲಿಲ್ವಲ್ಲ, ಅದಕ್ಕೆ ಇವತ್ತು ಈ ಥರ ಎಲ್ಲ ನೋಡಿ ಎಷ್ಟು ಖುಷಿಯಾಗಿ ಆಟ ಆಡ್ಕೊಂಡು ಇದಾರೆ. ಜೀವನ ಹೆಂಗೆ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾವ ಟೆನ್ಷನ್ ಇಲ್ಲ ಈ ತರ ಆಮೇಲೆ ಗಂಡಸು ಹೆಂಗಸು ಅಂತ ಒಂದು ಭೇದ ಭಾವ ಇಲ್ಲದೆ ಖುಷಿಯಾಗಿ ಆಡ್ತಾ ಇದ್ದಾರೆ. पति पत्नी है वो हाथ में दे ನನಗೂ ಬಿಡ್ಲಿಲ್ಲ, ಮಣ್ಣಲ್ಲೇ ಹಚ್ಕೊಂಡ್ರು. ಆದ್ರೂ ನಾನು ಆಟಾಡಿ ಜಾಗ ಅಲ್ವಾ, ಬಹಳ ಖುಷಿ ಆಗ್ತದೆ. ಮಕ್ಕಳೆಲ್ಲರೂ ಎಂಜಾಯ್ ಮಾಡ್ತಾರೆ. ಸೊ ಹೊರಡೋಣ ಇಲ್ಲಿಂದ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ. ಸೊ ಎಲ್ಲರಿಗೂ ಹೇಳೋದಿಷ್ಟೇ, ನೀವು ಇದೇ ತರ ಆರಾಮಾಗಿ ಜೀವನದಲ್ಲಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರಿ. ಅವಾಗ್ಲೇನೆ ಜೀವನ ಬಹಳ ಖುಷಿಯಾಗಿರುತ್ತೆ ಅಂತ ಹೇಳ್ತೀನಿ. ಜೀವನದಲ್ಲಿ ಬಹಳ ಟೆನ್ಷನ್ಗಳು, ಸಮಸ್ಯೆಗಳು ಎಲ್ಲ ಇರುತ್ತೆ. ಅದನ್ನ ದಾಟಿ ಒಂದು ಖುಷಿ ಯಾವಾಗ ನಿಮ್ಮೊಳಗ್ ನೀವು ಕಂಡ್ಕೋತಿರೋ ಅವಾಗ ಮಾತ್ರ ಸಾಧ್ಯ. ಸೊ ಹಂಗೇನೆ ಎಂಜಾಯ್ ಮಾಡಿ. ಹಾಗೆ ಹೇಳಿ ರಾಧೆ ರಾಧೆ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.